Hey all, welcome back to my YouTube channel, The Science Education Forum. ಸೊ ನಿನ್ನೆ ಕ್ಲಾಸ್ ಅಲ್ಲಿ ನಾನು ನಿಮಗೆ ಸಿರೀಸ್ 2 ನಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ ಗಳನ್ನ ಬಿಡಿಸ್ತಾ ಇದ್ದೀನಿ. ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅನ್ನುವಂತಹ ಲೆಸನ್ ಇಂದ MCQs ಕ್ವಶನ್ಸ್ ಗಳನ್ನ ತಗೊಂಡ್ ಬಂದಿದ್ದೀನಿ. ಇದು ಸಿರೀಸ್ 3 ಆಗಿರುತ್ತೆ. ಹಾಗಾದ್ರೆ ಇವತ್ತಿನ ಕ್ವಶನ್ಸ್ ಗಳು ಯಾವ್ಯಾವ ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಸೊ ಲೆಟ್ಸ್ ಮೂವ್ ಆನ್ ಟು ದ 13th ಕ್ವಶನ್. ಇರುವೆ ಕಡಿದಾಗ ಬಿಡುಗಡೆಯಾಗುವ ಆಮ್ಲ ಯಾವುದು ಅಂತ ಇಲ್ಲಿ ಪ್ರಶ್ನೆ ಇದೆ. ಹಾಗಾದ್ರೆ ಆಪ್ಷನ್ಸ್ ಯಾವ್ಯಾವ ಇದಾವ್ ನೋಡೋಣ. ಲ್ಯಾಕ್ಟಿಕ್ ಆಮ್ಲ, ಸಿಟ್ರಿಕ್ ಆಮ್ಲ, ಮೆಥನಾಯಿಕ್ ಆಮ್ಲ, ಆಪ್ಷನ್ ಡಿ ಆಕ್ಸಾಲಿಕ್ ಆಮ್ಲ ಅಂತ. ಹಾಗಾದ್ರೆ ಯಾವ ಆಮ್ಲ ಇಲ್ಲಿ ಬಿಡುಗಡೆ ಆಗುತ್ತೆ ಅಂತ. ಸೊ ನಾನ್ ನಿಮ್ಗೆ ಲೆಸನ್ ಅನ್ನ ಹೇಳುವಾಗ ಹೇಳಿದ್ದೆ, ಇರುವೆ ಕಡಿತ ಆಗಿರಬಹುದು, ಜೇನು ನೋಡ ನಮ್ಗೆ ಕಡದಾಗ ಆಗಿರ್ಬಹುದು, ಅಥವಾ ತುರಿಕೆ ಗಿಡ ಸಸ್ಯ ಒಂದು ಏನಾದ್ರೂ ನಮ್ಮ ದೇಹಕ್ಕೆ ಹತ್ತಿದಾಗ ಆಗಿರ್ಬೋದು, ಒಂದು ರೀತಿಯಾದಂತಹ ಇರಿಟೇಷನ್, ನೋವು, ಉರಿ ಉಂಟಾಗುತ್ತೆ. ಸೊ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ಒಂದು ಆಸಿಡ್ ಬಿಡುಗಡೆ ಆಗುತ್ತೆ. ಸೊ ಆ ಆಸಿಡ್ ಯಾವುದು ಅಂತ ಹೇಳಿದ್ರೆ ನಾವು ಮೆಥನಾಯಿಕ್ ಆಮ್ಲ ಅಂತ ಹೇಳಿ ಕರಿತೀವಿ. ಯಾವ್ದು? ಮೆಥನಾಯಿಕ್ ಆಮ್ಲ. ಈ ಮೆಥನಾಯಿಕ್ ಆಮ್ಲಕ್ಕೆ ನಾವು ಇಂಗ್ಲಿಷ್ ನಾಗ ಏನಂತ ಕರಿತೀವಿ? ಫಾರ್ಮಿಕ್ ಆಸಿಡ್ ಅಂತ ಹೇಳ್ತೀವಿ. ಸೊ ಫಾರ್ಮಿಕ್ ಆಸಿಡ್ ಅನ್ನುವಂಥದ್ದು ಏನಾಗುತ್ತೆ, ಇದು ಇರುವೆಗಳ ದೇಹದಲ್ಲಿರುತ್ತೆ. ಯಾವಾಗ ಇವು ನಮ್ಮ ದೇಹವನ್ನ ಕಡಿಯುತ್ತವ ಅವಾಗ ಏನಾಗುತ್ತೆ, ಅದು ಒಂದು ಆಸಿಡ್ ಉತ್ಪತ್ತಿ ಆಗುತ್ತೆ. ಸೊ ಆ ಆಸಿಡ್ ಉತ್ಪತ್ತಿ ಆದಾಗ ಏನಾಗುತ್ತೆ, ನಮ್ಗೆ ಒಂದ್ ರೀತಿಯಾದಂತಹ ಇರಿಟೇಷನ್, ಉರಿ ಅದೆಲ್ಲ ಏನಾಗುತ್ತೆ ಕಾಣಿಸ್ಕೊಳ್ಳುತ್ತೆ. ಸೊ ಹೆಚ್ಚಾಗಿ ಇದು ಯಾವ ಒಂದು ಇರುವೆದಲ್ಲಿ ಇರುತ್ತಲ್ಲ, ಕೆಂಪು ಇರುವೆ ಅಂತ ಹೇಳ್ತೀವಿ. ಸೊ ಆ ಇರುವೆಗಳಲ್ಲಿ ಇದು ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಕೆಂಪಿರುವೆ ಕಡದಾಗ ನಮ್ಗೆ ಏನಾಗುತ್ತೆ, ಜಾಸ್ತಿ ಆದಂತಹ ಉರಿಯೂತ, ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಹಾಗಾದ್ರೆ ಬೇರೆ ಬೇರೆ ಆಪ್ಷನ್ಸ್ ಗಳನ್ನ ಸಹ ನೋಡೋಣ. ಲ್ಯಾಕ್ಟಿಕ್ ಆಮ್ಲ ಅನ್ನುವಂಥದ್ದು ಯಾವ ಒಂದು ವಸ್ತುವಿನಲ್ಲಿ ಇರುತ್ತೆ ಅಂತ ಹೇಳಿದ್ರ ಮೊಸರಿನಲ್ಲಿ ಇರುತ್ತೆ. ಮೊಸರಿನಲ್ಲಿ ನಾವು ಹೆಪ್ಪ ಹಾಕಿದಾಗ ಏನಾಗುತ್ತೆ ಅಂತಂದ್ರ ಲ್ಯಾಕ್ಟೋಬೆಸಿಲಸ್ ಅನ್ನೋ ಬ್ಯಾಕ್ಟೀರಿಯಾ ಏನಾಗುತ್ತೆ, ಸಂತಾನೋತ್ಪತ್ತಿಯನ್ನ ಮಾಡಿ ಲ್ಯಾಕ್ಟಿಕ್ ಆಸಿಡ್ ಅನ್ನುವಂಥದನ್ನ ಉತ್ಪತ್ತಿ ಮಾಡುತ್ತೆ. ಹಾಗಾಗಿ ಏನಾಗುತ್ತೆ, ಹಾಲಿರೋದೇನಾಗುತ್ತೆ ಮೊಸರಾಗಿ ಕನ್ವರ್ಟ್ ಆಗುತ್ತೆ. ಹಾಗಾದ್ರೆ ಸಿಟ್ರಿಕ್ ಆಮ್ಲ ಅನ್ನುವಂಥದ್ದು ಎಲ್ಲಿ ಕಂಡು ಬರುತ್ತೆ? ಸಿಟ್ರಸ್ ಫುಡ್ ಅಂತ ಹೇಳ್ತೀವಿ. ಹುಳಿಯಾದಂತಹ ಆಹಾರ ಪದಾರ್ಥಗಳಲ್ಲಿ, ಹಣ್ಣುಗಳಲ್ಲಿ ಏನಾಗುತ್ತೆ ಇದು ಕಂಡು ಬರುತ್ತೆ. ಸ್ಪೆಷಲ್ ಇದೆಲ್ಲಿ ಕಂಡು ಬರುತ್ತೆ ಅಂದ್ರೆ ಲಿಂಬೆ ಹಣ್ಣು, ಲೆಮನ್ ಅಲ್ಲಿ ಏನಾಗುತ್ತೆ ಇದು ಕಂಡು ಬರುತ್ತೆ. ಇನ್ನು ನೆಕ್ಸ್ಟ್ ಆಕ್ಸಾಲಿಕ್ ಆಮ್ಲ ಅನ್ನುವಂಥದ್ದು ಇಲ್ಲಿ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ, ನಾವು ಟೊಮೆಟೊ ಹಣ್ಣನ್ನ ಯೂಸ್ ಮಾಡ್ತೀವಿ ಅಡಿಗೆಗೆ. ಆ ಟೊಮೆಟೊ ಹಣ್ಣಿನಲ್ಲಿ ಏನಾಗುತ್ತೆ, ಈ ಒಂದು ಆಕ್ಸಾಲಿಕ್ ಆಮ್ಲ ಇರುತ್ತೆ. ಓಕೆನಾ? ಸೊ ಎಲ್ಲಾ ಆಸಿಡ್ಸ್ ಗಳು ಯಾವ ಯಾವ ಒಂದು ತರಕಾರಿಗಳಲ್ಲಿರುತ್ತೆ, ಹಣ್ಣುಗಳಲ್ಲಿರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, 14th ಕ್ವಶನ್. ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯಲ್ಲಿ ಅಲ್ಕಲಿ ಎನ್ನುವ ಉತ್ಪನ್ನ ಯಾವುದು ಅಂತ. ಹಾಗಾದ್ರೆ ಇಲ್ಲಿ ಕ್ಲೋರೋ ಅಲ್ಕಲಿ ಪ್ರಕ್ರಿಯೆ ಅನ್ನುವಂಥದ್ದು ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂತ ಹೇಳಿ. ಸೊ ಇದನ್ನ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ನಾವೇನು ತಯಾರು ಮಾಡ್ತೀವಿ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ನ ದ್ರಾವಣವನ್ನ ನಾವು ವಿದ್ಯುತ್ ಪ್ರವಾಹಕ್ಕೆ ಒಳಪಡಿಸಿದಾಗ ಏನಾಗುತ್ತೆ, ಸೋಡಿಯಂ ಹೈಡ್ರಾಕ್ಸೈಡ್ ಅಲ್ಲ, ಸೋಡಿಯಂ ಕ್ಲೋರೈಡ್ ನ ಒಂದು ದ್ರಾವಣ ಅಂದ್ರೆ ಲವಣದ ದ್ರಾವಣವನ್ನ ನಾವೇನ್ ಮಾಡ್ತೇವೆ, ವಿದ್ಯುತ್ ಪ್ರವಾಹಕ್ಕೆ ಒಳಪಡಿಸಿದಾಗ ಏನಾಗುತ್ತೆ, ಅಲ್ಲಿ ನಮಗೆ ಸೋಡಿಯಂ ಹೈಡ್ರಾಕ್ಸೈಡ್ ಬಿಡುಗಡೆ ಆಗುತ್ತೆ. ಅದ್ರ ಜೊತೆಗೆ ಕ್ಲೋರಿನ್ ಉತ್ಪತ್ತಿ ಆಗುತ್ತೆ. ನೆಕ್ಸ್ಟ್ H2 ಅನ್ನುವಂತಹ ಗ್ಯಾಸ್ ಸಹ ಅಲ್ಲಿ ಉತ್ಪತ್ತಿ ಆಗುತ್ತೆ. ಸೊ NaOH ಉತ್ಪತ್ತಿ ಆಗುವುದ್ರಿಂದ ಅಲ್ಲಿ ನಾವು ಏನಂತ ತಗೊಳ್ತೀವಿ, ಅಲ್ಕಲಿ ಅನ್ನುವಂತಹ ಕ್ಲೋರ್ ಅನ್ನುವಂತಹ ಪದವನ್ನ ತಗೊಳ್ತೀವಿ. ನೆಕ್ಸ್ಟ್ ಇಲ್ಲಿ ಅಲ್ಕಲಿ ಎನ್ನುವ ಉತ್ಪನ್ನ ಯಾವುದು ಅಂತ. ಸೊ ನೆಕ್ಸ್ಟ್ ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ ಇದ್ರಲ್ಲಿ ಅಂತ ಹೇಳಿದ್ರ, ಕ್ಲೋರ್ ಅನ್ನುವಂಥದ್ದು ಏನಾಗುತ್ತೆ, Cl2 ಆಗುತ್ತೆ. ಅಲ್ಕಲಿ ಅಂತಂದ್ರೆ ಯಾವುದು, NaOH ನ ಉತ್ಪನ್ನದಿಂದ ಏನಾಗುತ್ತೆ, ಅಲ್ಕಲಿ ಅನ್ನುವಂತಹ ಪದವನ್ನ ತಗೊಂಡು ಇದನ್ನ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ ಅಂತ ಹೇಳ್ತೀವಿ. ಸೊ H2 ಗ್ಯಾಸ್ ಉತ್ಪತ್ತಿ ಆಗುತ್ತೆ, ಬಟ್ ಅದು ಕ್ಲೋರ್ ಅಲ್ಕಲಿ ಪ್ರೋಸೆಸ್ ಅಲ್ಲಿ ಇರಂಗಿಲ್ಲ. H2 ಅನ್ನುವಂಥದ್ದು ಉತ್ಪತ್ತಿ ಆಗಲ್ಲ. ಹಾಗಾದ್ರೆ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ, NaOH. ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯಲ್ಲಿ ಅಲ್ಕಲಿ ಎನ್ನುವ ಉತ್ಪನ್ನ ಯಾವುದು ಅಂತ ಹೇಳಿದ್ರೆ ಇದು NaOH ಅಂತ ಹೇಳ್ತೀವಿ. ನೆಕ್ಸ್ಟ್ 15th ಕ್ವಶನ್. ಈ ಕೆಳಗಿನವುಗಳಲ್ಲಿ ಚಲುವೆ ಪುಡಿಯ ಸೂತ್ರ ಇದಾಗಿದೆ ಅಂತ ಹೇಳಿ. ಸೊ ಚಲುವೆ ಪುಡಿಯ ಸೂತ್ರ ಯಾವುದು? ಹಾಗಾದ್ರೆ ಇಲ್ಲಿ Na2CO3 ಇದೆ, NaHCO3 ಇದೆ, CaOCl2 ಇದೆ ಅಂಡ್ CaCO3 ಇದೆ. ಸೊ ಫಸ್ಟ್ ಆಪ್ಷನ್ ಬರೋಣ. Na2CO3 ಇದು ಯಾವ ಒಂದು ಸಾಲ್ಟ್ ಗೆ ನಾವು Na2CO3 ಸೋಡಿಯಂ ಕಾರ್ಬೋನೇಟ್ ಅಂತ ಕರಿತೀವಿ. ಇದು ಯಾವ ಒಂದು ಲವಣದ ಒಂದು ರಾಸಾಯನಿಕ ಸೂತ್ರ ಆಗಿರುತ್ತೆ ಅಂತ ಹೇಳಿದ್ರೆ ಇದು ವಾಷಿಂಗ್ ಸೋಡಾ ಅಂತ ಹೇಳ್ತೀವಿ. ಯಾವುದು? ವಾಷಿಂಗ್ ಸೋಡಾ. ಹೌದಾ? ನೆಕ್ಸ್ಟ್ NaHCO3 ಅಂತಂದ್ರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಸೋಡಿಯಂ ಬೈಕಾರ್ಬೋನೇಟ್ ಅಂತ ಕರಿತೀವಿ. ಸೊ ಇದನ್ನ ನಾವೆಲ್ಲಿ ತಗೊಳ್ತೀವಿ ಅಂತ ಹೇಳಿದ್ರ ಅಡಿಗೆ ಸೋಡಾ ಅಂತ ಹೇಳ್ತೀವಿ.
ಅಡುಗೆ ಸೋಡಾ. ನೆಕ್ಸ್ಟ್ CaOCl2 ಅಂತ ಇದೆ. CaOCl2 ಅಂದ್ರೆ ಈ ಒಂದು ಚಲುವೆ ಪುಡಿಯ ರಾಸಾಯನಿಕ ಸೂತ್ರ ಆಗಿರುತ್ತೆ. ಹೌದಾ? ಸೊ ಈ CaOCl2 ಹೆಂಗ್ ಬಂತು ಹಾಗಾದ್ರೆ? ಇಲ್ಲಿ ನೋಡ್ರಿ, ಇಲ್ಲಿ ಯಾವ್ದು ಕ್ಲೋರೋ ಆಲ್ಕಲಿ ಪ್ರಕ್ರಿಯೆಯಲ್ಲಿ ನಾವು ಕ್ಲೋರಿನ್ ಅನ್ನ ತಗೊಳ್ತೀವಿ. ಈ ಕ್ಲೋರಿನ್ ಅನ್ನ ಯಾವ್ದು ಸುಣ್ಣ ಅಂತ ಹೇಳ್ತೀವಿ. ಯಾವ್ದು CaOH2 ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಗೆ ಈ ಒಂದು ಅನಿಲವನ್ನ ಹಾಯಿಸಿದಾಗ ನಮಗೆ CaOCl2 ಸಿಗುತ್ತೆ. ಹೌದಾ? ಸೊ CaOCl2 ಅನ್ನುವಂಥದ್ದು ಯಾವುದರ ಒಂದು ರಾಸಾಯನಿಕ ಸೂತ್ರ ಆಗಿರುತ್ತೆ ಅಂತ ಹೇಳಿದ್ರ ಚಲುವೆ ಪುಡಿಯ ರಾಸಾಯನಿಕ ಸೂತ್ರ ಆಗಿರುತ್ತೆ. ನೆಕ್ಸ್ಟ್ ಆಪ್ಷನ್ ಡಿ ಯಾವ್ದು ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಕರಿತೀವಿ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಹೇಳಿದ್ರೆ ಇಲ್ಲಿ ನಮ್ಗೆ ಅಮೃತಶಿಲೆ ಅಂತ ಹೇಳ್ತೀವಿ, ಸೀಮೆ ಸುಣ್ಣ ಅಂತ ಹೇಳ್ತೀವಿ, ಸುಟ್ಟ ಸುಣ್ಣ ಅಂತ ನಾವ್ ಇದನ್ನ ಕರಿತೀವಿ. ಸೊ ಅದು ಅದ್ರದ ಆಪ್ಷನ್ ಆಗಿರುತ್ತೆ. ಹಾಗಾದ್ರೆ ಈ ಒಂದು 15th ಕ್ವಶನ್ ಗೆ ಸರಿಯಾದಂತಹ ಅಂತ ಹೇಳಿದ್ರೆ 16ನೇ ಪ್ರಶ್ನೆ. ಸೊ 16ನೇ ಪ್ರಶ್ನೆ ಏನಿರುತ್ತೆ ಅನ್ನೋದನ್ನ ನೋಡೋಣ. ಸೊ ಜಠರದಲ್ಲಿನ ಹೆಚ್ಚುವರಿ ಆಮ್ಲವನ್ನ ತಟಸ್ಥಗೊಳಿಸಲು ಈ ಲವಣವನ್ನ ಉಪಯೋಗಿಸುತ್ತಾರೆ ಅಂತ ಹೇಳಿದೆ. ಯಾವ ಲವಣವನ್ನ ನಾವು ಉಪಯೋಗಿಸುತ್ತೇವೆ ಹಾಗಾದ್ರೆ? ನಾನು ಏನ್ ಹೇಳಿದೆ ನಿಮ್ಗೆ, ಜಠರದಲ್ಲಿ HCl ಅನ್ನುವಂತಹ ಒಂದು ಆಮ್ಲ ಉತ್ಪತ್ತಿ ಆಗುತ್ತೆ. ಈ HCl ಅನ್ನುವಂತಹ ಒಂದು ಆಮ್ಲ ಏನ್ ಮಾಡುತ್ತೆ ಅಂತ ಹೇಳಿದ್ರ ಜಠರದಲ್ಲಿ ನಮ್ಮ ಆಹಾರವನ್ನ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಆದ್ರೆ ಹೆಚ್ಚುವರಿ ಏನಾದ್ರೂ ಉತ್ಪತ್ತಿ ಆತಂತಂದ್ರ ಅದನ್ನ ನಾವೇನಂತ ಕರಿತೀವಿ, ಆಮ್ಲೀಯತೆ ಅಂತ ಹೇಳಿ ಕರಿತೀವಿ. ಸೊ ಈ ಆಮ್ಲೀಯತೆ ಅನ್ನುವಂಥದ್ದನ್ನ ಕಡಿಮೆಗೊಳಿಸೋದಕ್ಕೋಸ್ಕರ ನಾವು ಯಾವ ಒಂದು ಲವಣವನ್ನ ಉಪಯೋಗ ಮಾಡ್ತೀವಿ ಅಂತ ಹೇಳಿದ್ರ NaHCO3. ಇದಕ್ಕೆ ನಾವು ಅಡಿಗೆ ಸೋಡಾ ಅಂತ ಕರಿತೀವಿ. ಸೋಡಿಯಂ ಬೈಕಾರ್ಬೋನೇಟ್ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಇದನ್ನ ನಾವು ಕರಿತೀವಿ. ಓಕೆನಾ? ನೆಕ್ಸ್ಟ್ ಸೋಡಿಯಂ ಕಾರ್ಬೋನೇಟ್ ಇದೆ. ಸೋಡಿಯಂ ಕಾರ್ಬೋನೇಟ್ ಅಂತ ಹೇಳಿದ್ರೆ ಇದನ್ನ ನಾವು ವಾಷಿಂಗ್ ಸೋಡಾ ಅಂತ ಕರಿತೀವಿ. ಏನದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಆಮೇಲೆ NH4Cl. ಓಕೆ, ನೆಕ್ಸ್ಟ್ ನೋಡೋಣ 17th ಕ್ವಶನ್. ಇದನ್ನ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಹೇಳಿ ಕರಿತೀವಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ಒಂದು ಸೂತ್ರ ಏನು ಹಾಗಾದ್ರೆ? ಇಲ್ಲ ನಿಮ್ಗೆ ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ತಿಳ್ಕೊಬೇಕು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನುವಂಥದ್ದು ಬೇಸಿಕಲಿ ಎದರಿಂದ ಬಂದಿರುತ್ತೆ ಅಂತ ಹೇಳಿದ್ರೆ ಇದು ಜಿಪ್ಸಮ್ ಅನ್ನುವಂತಹ ಒಂದು ಲವಣದಿಂದ ಬಂದಿರುತ್ತೆ. ಹಾಗಾದ್ರೆ ಜಿಪ್ಸಮ್ ನ ಸೂತ್ರ ಏನಂತಂದ್ರೆ CaSO4.2H2 ಅಂದ್ರೆ ಸ್ಫಟಿಕೀಕರಣ ನೀರನ್ನ ಅದು ಒಳಗೊಂಡಿರುತ್ತೆ. ಸೊ ಹಾಗಾಗಿ ನಾವು ಅದನ್ನ ಜಿಪ್ಸಮ್ ಅಂತ ಹೇಳಿ ಕರಿತೀವಿ. ಸೊ ಯಾವಾಗ ಜಿಪ್ಸಮ್ ನೀರಿನ ಅಣುಗಳನ್ನ ಕಳ್ಕೊಳ್ಳುತ್ತೆ ಅವಾಗ ಅದೇನಾಗುತ್ತೆ ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಎಷ್ಟು ನೀರಿನ ಹನಿಗಳನ್ನ ಕಳ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಅದು ನೀರಿನ ಅಣುಗಳನ್ನ ಅಂದ್ರೆ 1.5 ನೀರಿನ ಅಣುಗಳನ್ನ ಕಳ್ಕೊಂಡು ಏನಾಗುತ್ತೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲ ಆಪ್ಷನ್ ಎ ಇದೆಯಲ್ಲ, CaSO4.2H2O ಇದೆ. ಇದಕ್ಕೆ ನಾವೇನಂತ ಕರಿತೀವಿ? ಜಿಪ್ಸಮ್ ಅಂತ ಹೇಳಿ ಕರಿತೀವಿ. ಸೊ ಇದು ವಾಟರ್ ಮಾಲಿಕ್ಯೂಲ್ ಅನ್ನ ಕಳ್ಕೊಂಡಾಗ ಏನಾಗುತ್ತೆ, ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗಿ ಕನ್ವರ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಇವುಗಳಲ್ಲಿ ಸ್ಫಟಿಕೀಕರಣ ನೀರನ್ನ ಹೊಂದಿರುವಂತಹ ಲವಣ ಯಾವುದು ಅಂತ ಹೇಳಿ. ಸೊ ಆಪ್ಷನ್ ಏನಾಗಿರುತ್ತೆ ಇಲ್ಲಿ? Na2CO3 ಅನ್ನುವಂಥದ್ದು 10 ವಾಟರ್ ಮಾಲಿಕ್ಯೂಲ್ ಅನ್ನ ಒಳಗೊಂಡಿರುತ್ತೆ. ಆಮೇಲೆ ಕ್ಯಾಲ್ಸಿಯಂ ಸಲ್ಫೇಟ್ ಅನ್ನುವಂಥದ್ದು 2 ವಾಟರ್ ಮಾಲಿಕ್ಯೂಲ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅನ್ನ ಒಳಗೊಂಡಿರುತ್ತೆ. ಸೊ ಹಾಗಾಗಿ ಈ 2 ಆನ್ಸರ್ ಸರಿಯಾಗಿರುತ್ತೆ. ಆಪ್ಷನ್ ಡಿ ಅನ್ನುವಂಥದ್ದು ಏನಾಗುತ್ತೆ ಇಲ್ಲಿ ಸರಿಯಾದಂತಹ ಉತ್ತರ ಆಗಿರುತ್ತೆ. ಓಕೆನಾ? ಸೊ ಈ ಒಂದು ಲೆಸನ್ ಗೆ ಸಂಬಂಧಿಸಿದಂತ ಎಲ್ಲಾ ಕ್ವಶನ್ಸ್ ಅಂಡ್ ಆನ್ಸರ್ಸ್ ಗಳನ್ನ ಅಂದ್ರೆ MCQs ಕ್ವಶನ್ಸ್ ಗಳನ್ನ ನಾನು ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಲವಣಗಳು ಯಾವ್ದು ಅಂತ ಹೇಳಿದ್ರೆ ಲೋಹಗಳು ಮತ್ತು ಅಲೋಹಗಳ ಲೆಸನ್ ಅನ್ನ ತಗೊಂಡ್ ಬರ್ತೀನಿ. ಸೊ ನನ್ನ ಕ್ಲಾಸಸ್ ಗಳು ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕ್ಲಾಸ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಇನ್ನು ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.